ಸೊ ಆಫ್ಟರ್ ಸಿರಮ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಸೊ ಮಾಯಿಶ್ಚರೈಸರ್ ಅಲ್ಲೂ ಕೂಡ ನಿಮಗೆ ಹ್ಯಾಲೋರಾನಿಕ್ ಆಸಿಡ್ ಇದೆ. ನಾನು ಏಂತಕ್ಕೆ ಆಲ್ಮೋಸ್ಟ್ ಎಲ್ಲಾನು ಹ್ಯಾಲೋರಾನಿಕ್ ಆಸಿಡ್ ಸ್ಕ್ವಲಿನ್ ಕಂಟೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾರ್ಮಲ್ ಟೈಮಲ್ಲಿ ನಮ್ಮ ಸ್ಕಿನ್ ಆಲ್ಮೋಸ್ಟ್ ಡ್ರೈ ಇರುತ್ತೆ, ಅಂಡ್ ಎಸ್ಪೆಷಲಿ ಇವಾಗ ಮಾನ್ಸೂನ್ ಇರೋದ್ರಿಂದ ಎಕ್ಸ್ಟ್ರೀಮ್ಲಿ ಡ್ರೈ ಆಗಿರುತ್ತೆ ನಿಮ್ದು ಸ್ಕಿನ್. ಸೊ ಇದು ಯೂಸ್ ಮಾಡೋದ್ರಿಂದ ಮೋರ್ ಹೈಡ್ರೇಷನ್ ಕೊಡುತ್ತೆ, ಪ್ಲಸ್ ಮೇನ್ ಥಿಂಗ್ ಸ್ಕಿನ್ ಕಂಪ್ಲೀಟ್ಲಿ ಪ್ಲಂಪಿ ಆಗಿರುತ್ತೆ, ನಿಮಗೆ ಡ್ರೈನೆಸ್ ಕಾಣಿಸಲ್ಲ ಅಂಡ್ ಪೇಲ್ ಕಾಣಿಸೋದೇ ಇಲ್ಲ. ಮಾಯಿಶ್ಚರೈಸರ್ ಆಗಿದ ತಕ್ಷಣ ನಾನು ಇವಾಗ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ್ ಇವಾಗ ಏನ್ ಹೇಳ್ತಾರೆ, ಓನ್ಲಿ ನಾನು ಸನ್ನಿ ಅಂದ್ರೆ ತುಂಬಾ ಬಿಸಿಲಿದ್ದಾಗ ಮಾತ್ರ ಯೂಸ್ ಮಾಡಬೇಕು ಅಂತಾರೆ. ಆ ತರ ಇಲ್ಲ, ಎಕ್ಸ್ಟ್ರೀಮ್ಲಿ ಸನ್ಸ್ಕ್ರೀನ್ ಬಂದು 365 ಡೇಸ್ ಕೂಡ ಯೂಸ್ ಮಾಡಬೇಕು, ಅಂಡ್ ಕಂಪಲ್ಸರಿ ಇಟ್ಸ್ ಲೈಕ್ ಅ 2 ಫಿಂಗರ್ ರೂಲ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೇನ್ ಥಿಂಗ್ ಲಿಪ್ ನ ಕೂಡ ಹೈಡ್ರೇಟೆಡ್ ಆಗಿರ್ಬೇಕು, ಯಾಕಂದ್ರೆ ಕಂಪ್ಲೀಟ್ಲಿ ಲಿಪ್ ನಿಮ್ಗೆ ಚಾಪ್ಡ್ ಇರುತ್ತೆ, ಡ್ರೈಡ್ ಇರುತ್ತೆ. ಸೊ ಮೇನ್ ಥಿಂಗ್ ಲಿಪ್ ನ ಕೂಡ ಹೈಡ್ರೇಟ್ ಮಾಡೋಣ. ಸೊ ಕಂಪ್ಲೀಟ್ ನಂದು ಇವಾಗ ನನ್ನ ಸ್ಕಿನ್ ಕೇರ್ ರೋಟೀನ್ ಮುಗ್ದಿದೆ. ಆಫ್ಟರ್ ನನ್ನ ಸ್ಕಿನ್ ಕೇರ್ ರೋಟೀನ್ ನೋಡಿ ಎಷ್ಟು ಪ್ಲಂಪಿ ಅಂಡ್ ಎಷ್ಟು ಹೈಡ್ರೇಟೆಡ್ ಆಗಿದೆ, ಅಂಡ್ ನಿಮ್ಗೆ ಪೇಲ್ ಲುಕ್ ಅನ್ಸಲ್ಲ, ಎಕ್ಸ್ಟ್ರೀಮ್ಲಿ ಹೈಡ್ರೇಟೆಡ್ ಆಗಿರುತ್ತೆ.